ಹಾಯ್ ಫ್ರೆಂಡ್ಸ್, ಇದು ನನ್ನ ಚಾನಲ್. ನಾನು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ನಮ್ಮ ಮನೆ ಹತ್ರ ನಾವು ಎಷ್ಟು ಥರದ ಗಿಡಗಳ್ನೆಲ್ಲ ಹಾಕಿದ್ದೀವಿ. ಬಾಳೆ ಗಿಡ ಹಾಕಿದ್ದೀವಿ, ಅದೇ ರೀತಿ ಟೊಮೆಟೊ, ನುಗ್ಗೆಕಾಯಿ ಗಿಡ. ಸೊ ಇಲ್ಲೊಂದು ಸ್ವಲ್ಪ ಜಾಗ ಇತ್ತು ನಮ್ಮ ಮನೆ ಹತ್ರ. ಸೊ ಅಲ್ಲಿ ಆ ಜಾಗನ ಯುಟಿಲೈಸ್ ಮಾಡ್ಕೊಳ್ಳೋಣ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ನಾವು ಇಷ್ಟು ಥರ ಗಿಡಗಳು ಹಾಕಿದ್ದೀವಿ. ಸೊ ನಿಮ್ಗೆ ಏನಾನ ಮನೆ ಹತ್ರ ಜಾಗ ಇದ್ದರೆ ಸ್ಪೇಸ್ನ ಬಿಡಬೇಡಿ. ಸೊ ಅಲ್ಲಿ ಯಾರಾನ ಬರೋವರೆಗೂ ಅಥವಾ ಆ ಜಾಗಕ್ಕೆ ಯಾರಾನ ಓನರ್ಸ್ ಇರೋವರೆಗೂ ಮನೆಗೆ ಬೇಕಾದಂಥ ಇದನ್ನೆಲ್ಲ ಬೆಳ್ಕೊಬೋದು ನೀವು. ನೋಡಿ, ಇಲ್ಲಿ ಡಬಲ್ ಬೀನ್ಸ್ ಹಾಕಿದ್ದೀವಿ ನಾವು. ಇಲ್ಲಿ ಆಲ್ರೆಡಿ ನಾವು ಆಲ್ಮೋಸ್ಟ್ ಒಂದು 4-5 kg ಟೊಮೆಟೊ ಕಿತ್ಕೊಂಡಿದ್ದೀವಿ ಇಲ್ಲಿ ಟೊಮೆಟೊ ಹಾಕಿ. ಸೊ ಇಲ್ಲಿ ನಮ್ಮ ಅಕ್ಕಪಕ್ಕ ಮನೆ ಹತ್ರ ಕಟ್ಟಿರೋ ಹಸುಗಳಿವು. ಸೊ ಅವಿಂದ ನಾವು ಸಗಣಿ ತೊಗೊತೀವಿ, ನಮ್ಮ ಗಿಡಗಳಿಗೆ ಗೊಬ್ಬರ ಸಹ ಮಾಡ್ತೀವಿ. ಸೊ ಹೀಗೆ ಲೈಕ್ ಅಕ್ಕಪಕ್ಕ ಇರೋದನ್ನ ಸ್ವಲ್ಪ ಯುಟಿಲೈಸ್ ಮಾಡ್ಕೊತೀರಿ. ಮತ್ತು ನಾವು ಸಾಕಿರೋ ನಾಯಿ. ಸೊ ಅದೇ ನೀವು ನೋಡ್ತಿದ್ದೀರಲ್ಲ, ಇಷ್ಟು ಒಂದು 15 ಬಾಳೆ ಗಿಡಗಳಿದೆ. ಹಂಗೆ ಅಲ್ಲಿ ಬಾಳೆ ಗಿಡಗಳ ಹತ್ರ ಮಿಕ್ಕಿರೋ ಜಾಗದಲ್ಲಿ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಎಷ್ಟೊಂದು ಗಿಡಗಳು ಹಾಕಿದ್ದೀವಿ. ಸೊ ನಮ್ಮ ಮನೆಯಲ್ಲಿ ನನಗೆ ಸ್ಪೆಷಲಿ ನಾಯಿ ಸಾಕೋದು ಅಂದರೆ ತುಂಬ ಇಷ್ಟ. ಸೊ ನಾವು ಬ್ರೀಡ್ ನಾಯಿಗಳನ್ನ ತಂದು ಸಾಕಲ್ಲ. ಸೊ ಈ ಥರ ನಾಯಿ, ಬೀದಿ ನಾಯಿಗಳನ್ನ ಸಾಕ್ತೀವಿ. ಸೊ ನಮ್ಮ ಮನೇಲಿ ಆಲ್ರೆಡಿ ಇವಾಗ ಟೋಟಲ್ ಒಂದು 5-6 ನಾಯಿಗಳಿದೆ. ಸೊ ಎಲ್ಲ ಬೀದಿ ನಾಯಿಗಳು. ಸೊ ನೀವು ನೋಡ್ಬೋದು ಇಲ್ಲಿ ನಾವು ಹಾಕಿರೋ ಅಂದರೆ ಗುಲಾಬಿ ಗಿಡ. ಸೊ ಎಲ್ಲ ಇವಾಗ ಹಾಕಿದ್ದೀವಿ. ಸೊ ಹೋಪ್ ಯು ಗೈಸ್ ಲೈಕ್ ಅವರ್ ಚಾನಲ್. ಸೊ ಎಷ್ಟೊಂದು ಥರ ಗಿಡಗಳನ್ನ ನೀವು ಮನೆ ಹತ್ರನೇ ಹಾಕ್ಕೊಂಡು ಮತ್ತು ಹೂಗಳಿಗೆ ಪ್ರತಿ ಸಲ ಈಚೆ ಹೋಗೋದಕ್ಕಿಂತ ಅಕ್ಕಪಕ್ಕ ಟೆರೆಸ್ ಮೇಲೆ ಹಾಕ್ಕೋಬೋದು. ಸೊ ಹೀಗೆ ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್.